ನಾನು ಹೋಗಿಲ್ಲ ಅದಕ್ಕೆ. ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಯಾರ ಸಭೆಗಳಲ್ಲಿ ಭಾಗಿಯಾಗಿಲ್ಲ. ನಾನು ಪಕ್ಷದ ಸಿದ್ಧಾಂತಕ್ಕೆ ಒಗ್ಗಿಕೊಂಡು ನಾನು ಅದೇ ದಾರಿಯಲ್ಲಿ ಇಲ್ಲಿವರೆಗೂ ಕೂಡ ಕಾನ್ಷಿಯಸ್ ಆಗಿದ್ದೆ. ನಾನು ಎಷ್ಟೋ ಮಾಧ್ಯಮ ಸ್ನೇಹಿತರು ನನ್ನ ಭಾಳ ಚುಚ್ಚಿ ಕೇಳಿದರೂ ಕೂಡ ನಾನು ಉತ್ತರ ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ನಾನು ಪಕ್ಷದ ಆದರ್ಶವನ್ನು, ಸಿದ್ಧಾಂತವನ್ನು ಇಲ್ಲಿ ತನಕ ಪಾಲಿಸ್ಕೊಂಡು ಬಂದೆ. ಇನ್ನು ನನ್ನ ಊರಿನಲ್ಲಿ, ನನ್ನ ಜಿಲ್ಲೆಯಲ್ಲೇ ನೀವು ಸಮಾಧಿ ಕಟ್ಟಕ್ಕೆ ಹೋದ್ಮೇಲೆ ಇನ್ನು ನಾವು ನೋಡ್ಕೊಂಡು ಏನು ಮಾಡಬೇಕಾಗ್ತದೆ? ಕಟ್ಸ್ಕೋಬೇಕಾ ಸಮಾಧಿನ ನಮ್ಮ ಮೇಲೆ? ಏನು ನಿಮ್ಗೆ ಒಳ್ಳೇದು ಮಾಡಕ್ಕೆ ಬಂದು, ನಿಮ್ಗೆ ಒಳ್ಳೆ ಮಾಡಕ್ಕೆ ಬಂದಿರೋರಿಗೆ ನೀವು ಸಮಾಧಿ ಕಟ್ಟೋರಾದರೆ ನೀವು ಇನ್ನೇ ಬೇರೆಯವ್ರಿಗೆ ಏನು ಮಾಡ್ತೀರಿ? ನಿಮ್ಮ ಗುಣ ಎಂಥದ್ದು ಅಂತೇಳಿ ರಾಜ್ಯದ ಜನತೆ ನೋಡ್ತಾರೆ. ಈಗ ಆಯ್ಕೆಯಾಗಿರುವಂತಹ ಜಿಲ್ಲಾಧ್ಯಕ್ಷರು ಕೇವಲ ವಿಜೇಂದ್ರ ಅವರಿಗೆ ಫಂಡ್ ತಂದು ಕೊಡುವಂತ ವ್ಯಕ್ತಿಗಳಾಗಿದ್ದಾರೆ ಅಥವಾ ಪಕ್ಷ ಸಂಘಟನೆ? ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದಟ್ ಪರ್ಸನ್. ನಾನು ವಿಷಯವನ್ನು ಸಬ್ಜೆಕ್ಟಿವ್ ಆಗಿ ಹೇಳಿದ್ದೀನಿ. ನನಗೆ ವ್ಯಕ್ತಿಗಳೆಲ್ಲ ಮುಖ್ಯ ಇಲ್ಲಿ. ತಾವು ಕೂಡ ಬಹಿರಂಗವಾಗಿ ಈ ತರ ಮಾತಾಡಿ ಪಕ್ಷದ ಸಂಘಟನೆ ಮತ್ತು ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸ ಮಾಡಿ ಏನು ದಾರಿ ಏನಿದೆ ಈಗ ಹೇಳಿ? ನಾನು ನನ್ನ ದಾರಿ ಪಕ್ಷದ ಹಿತದೃಷ್ಟಿಯಿಂದ ಯಾವ ದಾರಿಯಲ್ಲಿ ಹೋಗಬೇಕು, ಯಾರ್ಯಾರಿಗೆ ತಲುಪಿಸಿದ್ದೀನಿ ಇಲ್ಲಿವರೆಗೂ. ಅದು ಆ್ಯಕ್ಷನ್ಗೆ ಬರಲಿಲ್ವಲ್ಲ, ಇನ್ನೇನು ಮಾಡಬೇಕು? ಬೇರೆ ದಾರಿ ಏನಿದೆ ನಮಗೆ? ಬಿಜೆಪಿಯಲ್ಲಿ ಯಡಿಯೂರಪ್ಪ ಪ್ರಶ್ನಾತೀತ ನಾಯಕರು, ಅದರಲ್ಲಿ ಎರಡು ಮಾತ್ರ. ಮಗ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾದಂಥ ನಡವಳಿಕೆ ಧೋರಣೆಯಿಂದ ಅವ್ರು ಹೀಗೆ ಮಾಡ್ತಾ ಇದ್ದಾರೆ ನಿಮ್ಮ ಆರೋಪವಾ? ನೋಡ್ರಿ, ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು 3ನೇ ಸಲ ಪ್ರಧಾನಮಂತ್ರಿಗಳಾದರೂ ಕೂಡ ಅವರು ಎಷ್ಟು ಸೌಜನ್ಯದಲ್ಲಿ ವರ್ತಿಸ್ತಾರೆ. ಒಬ್ಬ ಸಣ್ಣ ಕಾರ್ಯಕರ್ತ ಹೋದರೂ ಕೂಡ ಅವರು ಕಂಪಲ್ಸರಿ ಯಾವುದೇ ಊರಿಗೆ ಹೋಗಲಿ, ಒಬ್ಬ ಸಣ್ಣ ಕಾರ್ಯಕರ್ತನಿಗೆ ಎಷ್ಟು ಗೌರವದಿಂದ ಮಾತಾಡ್ತಾರೆ. ನಾವು ಹುದ್ದೆ ಎಷ್ಟು ದೊಡ್ಡ ವ್ಯಕ್ತಿಗಳಾದರೆ ಅಷ್ಟು ಹಂಬಲಾಗಿ ನಡ್ಕೋಬೇಕು. ನಾವು ಹ್ಯುಮಿಲಿಟಿನೇ ಇಲ್ಲ ಇವರಿಗೆ. ಈ ಕೇಂದ್ರ ನಾಯಕರು